ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಕುಚ್ಚನ್ನ ಪ್ರೊಫೆಷ್ನಲ್ ಸ್ಟೈಲಲ್ಲಿ ಯಾವ ರೀತಿ ಕಟ್ಟೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವುದೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ನಮಗೆ ಪ್ರೊಫೆಷ್ನಲ್ ಸ್ಟೈಲ್ ಕಾಣುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಏನಿಲ್ಲ ಅಂದರೂ 1 ಗಂಟೆಗೆ ಒಂದು ಸೀರೆನ ಕಂಪ್ಲೀಟ್ಲಿ ಮುಗಿಸ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲನೇದಾಗಿ ಕುಚ್ಚು ಕಟ್ಟಲಿಕ್ಕೆ ನಾನು ಇಲ್ಲಿ ಸಣ್ಣದೊಂದು ನೀಡಲ್ ತೊಗೊಂಡಿದ್ದೀನಿ, ಎಮ್ಮಿಂಗ್ ನೀಡಲು. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ರೋಶ ಕಡ್ಡಿ ಮುರಿದೋಗಿರುವಂಥದ್ದು, ಶಾರ್ಪ್ ಮುರಿದೋಗಿರುವಂಥದ್ದು ಒಂದು ಕ್ರೋಶ ಕಡ್ಡಿ ತೊಗೊಂಡಿದ್ದೀನಿ. ಶಾರ್ಪ್ ಆಗಿರೋ ಯಾವುದೇ ಒಂದು ನೀಡಲ್ ಆದ್ರೂ ಓಕೆ. ನಾನಿಲ್ಲಿ 2 ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಬಾಡಿ ಕಲರು ಮತ್ತು ಪಲ್ಲು ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕುಚ್ಚು ಕಟ್ಟಲಿಕ್ಕೆ ಜರಿ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ನೀಡಲ್ ಸಹಾಯದಿಂದ ಕುಚ್ಚು ಕಟ್ತಾ ಇಲ್ಲ, ಈ ದಾರಾನ ಬಳಸ್ಕೊಂಡು ನಾನು ಕುಚ್ಚು ಕಟ್ತಾ ಇರುವಂಥದ್ದು. ಕೆಲವೊಮ್ಮೊಮ್ಮೆ ನಾವು ತಗೊಂಡಿರೋವಂಥ ದಾರಾನ ನೀಡಲ್ಗೆ ಹತ್ತಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಈ ನೀಡಲ್ ಸಹಾಯದಿಂದ ನೋಡಿ ಈ ಥರ ಮಾಡಿಟ್ಕೊಂಡಾಗ ನಮಗೆ ಹೆಚ್ಚು ಟೈಮ್ ವೇಸ್ಟ್ ಆಗೋದಿಲ್ಲ. ಇಲ್ಲಿ ನಾನು ಒಂದು ಫಿಂಗರ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಕೊಳ್ತಾ ಇರೋವಂಥದ್ದು. ನೋಡಿ ಈ ಥರ ಶಾರ್ಪ್ ಆಗಿರುವಂಥ ಒಂದು ನೀಡಲ್ನ ತಗೊಂಡು ಫಸ್ಟು ಹೋಲ್ ಮಾಡ್ಕೋಬೇಕು. ನೋಡಿ ಈ ಥರ ಹೋಲ್ ಮಾಡಿಕೊಂಡು ಆ ಹೋಲ್ಗೆ ನಾವು ಏನು ದಾರಾನ ಸುತ್ತಿಟ್ಕೊಂಡಿದ್ದೀವಿ ಆ ಥರ ಈ ಥರ ತಗೋಬೇಕು. ನೋಡಿ ಈ ಥರ ಮೇಲಕ್ಕೆ ಎಳ್ಕೊಂಡು, ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೊಂಡು, ಕುಚ್ಚು ಲೆಂತ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ನೀಡಲ್ ಸಹಾಯದಿಂದ ಇಲ್ಲಿ ಕುಚ್ಚು ಕಟ್ಕೊಳ್ಳೋ ಅಂಥದ್ದು. ಇಲ್ಲಿ ನೀಡಲ್ ಸಹಾಯದಿಂದ ಆದರೂ ಕಟ್ಕೋಬೋದು, ಇಲ್ಲ ಅಂತಂದರೆ ನಾವೇನು ಹೂವು ಕಟ್ತೀವಿ ಆ ಥರ ಬೇಕಾದ್ರೂ ಹೂವು ಕಟ್ಟೋ ಥರ ಆದರೂ ಕಟ್ಕೋಬೋದು. ನಾನು ಯಾವಾಗಲೂ ಇದೇ ಟಿಪ್ಸ್ನ ಫಾಲೋ ಮಾಡುವಂಥದ್ದು, ನೀಡಲ್ ಸಹಾಯದಿಂದನೇ ನಾನು ಕಟ್ಕೊಳ್ಳೋ ಅಂಥದ್ದು. ಬೇಬಿ ಕುಚ್ಚೆಲ್ಲ ಯಾವಾಗಲೂ ಅಷ್ಟೇ ತುಂಬ ಲೆಂತಿಯಾಗೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. 1 ಇಂಚ್ಗಿಂತೂ ಕಡಿಮೆ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಬೇಬಿ ಕುಚ್ಚು. ತುಂಬ ಲೆಂತ್ ಇದ್ರೆ ಅದು ಲುಕ್ಕೇ ಕಾಣೋದಿಲ್ಲ. 1 ಇಂಚ್ಗಿಂತೂ ಕಡಿಮೆನೇ ಇರೋಕ್ಕೆ ನೋಡ್ಕೊಳ್ಳಿ. ನೋಡಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ನಂದು ಹೆಬ್ಬೆರಳು ಏನಿದೆ ಆ ಹೆಬ್ಬೆರಳು ಗ್ಯಾಪ್ ಅಷ್ಟೇ ನಾನು ತೊಗೊಳ್ಳೋವಂಥದ್ದು, ಜಾಸ್ತಿ ಗ್ಯಾಪ್ ತೊಗೊಳಕ್ಕೆ ಹೋಗಬೇಡಿ. ಹೆಬ್ಬೆರಳು ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಹೋಲ್ ಮಾಡಿಕೊಂಡು ಕುಚ್ಚನ್ನ ಸೇರಿಸ್ಕೊಂಡು ನಾನಿಲ್ಲಿ ಗಂಟು ಮಾಡ್ಕೊಳ್ತಾ ಇರೋವಂಥದ್ದು. ಫ್ರೆಂಡ್ಸ್, ಇನ್ನೊಂದೇನು ಅಂತಂದರೆ ಬೇಬಿ ಕುಚ್ಚನ್ನ ತುಂಬ ಸಣ್ಣಗೆ ಕಡಿಮೆ ಎಳೆಯಲ್ಲೆಲ್ಲ ತೊಗೊಳಿಕ್ಕೆ ಹೋಗಬೇಡಿ. ನಾನು ಇಲ್ಲಿ 400 ಎಳೆ ಆಗುವಷ್ಟು ದಾರಾನ ತೊಗೊಂಡಿದ್ದೀನಿ. ತುಂಬ ಕಡಿಮೆ ತೊಗೊಂಡಾಗ ಕುಚ್ಚು ಲುಕ್ ಬರೋದಿಲ್ಲ, ತುಂಬ ಸ್ವಲ್ಪ ದಪ್ಪಗೆ ಕಾಣಬೇಕು. ದಪ್ಪಗೆ ಕಾಣಿದಾಗ ಕಸ್ಟಮರ್ಸು ತುಂಬಾ ಚೆನ್ನಾಗಿದೆ ಅಂತೇಳಿ ಮತ್ತೆ ರಿಪೀಟ್ ನಮ್ಮ ಹತ್ರನೇ ಬರ್ತಾರೆ. ಹಾಗಾಗಿ ಕುಚ್ಚು ಒಂದು ಸ್ವಲ್ಪ ದಪ್ಪಗೆ ಕಟ್ಕೊಳ್ಳಿ. ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ನಾವು ಕುಚ್ಚೆಲ್ಲ ಫುಲ್ ಕಟ್ಟಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಸರಿ ನಮ್ಮ ಕುಚ್ಚುಗಳನ್ನ ಮತ್ತೆ ಒಂದೇ ಲೆವೆಲ್ಗೆ ಟ್ರಿಮ್ ಮಾಡ್ಕೊಳ್ಳೋದ್ರಿಂದ ಕುಚ್ಚಂತೂ ತುಂಬಾ ಒಂದೇ ಲೆವೆಲ್ಗೆ ಕಾಣ್ತಾ ಇರುತ್ತೆ. ಹಾಗಾಗಿ ಫೈನಲಿ ಒಂದು ಸರಿ ಟ್ರಿಮ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಎಲ್ಲನೂ ಇದೇ ಥರ ನಾವು ಫುಲ್ಲು ಸೀರೆಗೆ ಕಟ್ಕೊಂಡು ಹೋಗುವಂಥದ್ದು. ನಾನಿಲ್ಲಿ ಕುಚ್ಚನ್ನ 3x3ನಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಇಲ್ಲಿ ಕುಚ್ಚು 3x3 ಅಥವಾ 4x4, 4x2 ಈ ಥರ ಕಟ್ಕೋಬೋದು, ಇಲ್ಲಾಂದರೆ 1x1 ಈ ಥರನೂ ಕಟ್ಕೋಬೋದು. ನಾನಿಲ್ಲಿ 3x3ನಲ್ಲಿ ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ದಪ್ಪದಾಗಿ ಕಟ್ಟಿದ್ದೀನಿ ನಾನು ಸ್ವಲ್ಪ. ಫ್ರೆಂಡ್ಸ್, ಇನ್ನೊಂದೇನು ಅಂತಂದರೆ, ನಾವು ಇಲ್ಲಿ ಯಾವುದೇ ಕ್ರೋಶ ಅಥವಾ ಬೇಬಿ ಕುಚ್ಚು ಕಟ್ಟಬೇಕಂತಂದರೆ ನಾವು ಪಲ್ಲುನಲ್ಲಿ ಏನು ಡಿಸೈನ್ ಕೊಟ್ಟಿರ್ತಾರಲ್ವ ಆ ಡಿಸೈನ್ನಿಂದ 1 ಇಂಚ್ ಆಗೋಷ್ಟು ಗ್ಯಾಪ್ ಇರಬೇಕು. ನಮ್ಮ ಪ್ಲೈನ್ ಬಟ್ಟೆ ಇರಬೇಕು. ಹಂಗೆ ಜಿಗ್ಜಾಗ್ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ. ನೋಡಿ ನಾನಿಲ್ಲಿ ತೋರಿಸ್ತೀನಿ ಯಾವ ರೀತಿ ಅನ್ನೋದನ್ನು. ನಾವು ಏನು ಪಲ್ಲುನಲ್ಲಿ ಇರುತ್ತಲ್ವ ಆ ಡಿಸೈನ್ಗೆ ನಾವು ಜಿಗ್ಜಾಗ್ ಮಾಡಲಿಕ್ಕೆ 1 ಇಂಚು ಬಿಟ್ಟಿರಬೇಕು, ಮಿನಿಮಮ್ ಅಂದ್ರೆ 1 ಇಂಚು ಬಿಟ್ಟಿರಬೇಕು. ಹಂಗಿದ್ದಾಗ ಮಾತ್ರ ಒಂದು ಸ್ವಲ್ಪ ಸೀರೆ ಎಳ್ಕೊಂಡಂಗೆ ಕಾಣೋದಿಲ್ಲ. ಇಲ್ಲಾಂತಂದರೆ ಕೆಳಗಡೆ ಏನು ಜರಿ ಕೊಟ್ಟಿರ್ತಾರೆ, ಪಲ್ಲುನಲ್ಲಿ ಜರಿ ಕೊಟ್ಟಿರ್ತಾರಲ್ಲ, ನಾವು ಕುಚ್ಚು ಕಟ್ಟಬೇಕಾದ್ರೆ ಅದೆಲ್ಲ ಒಂದು ಸ್ವಲ್ಪ ನಾವು ಕುಚ್ಚು ಕಟ್ಟೋವಾಗ ಒಂದು ಸ್ವಲ್ಪ ಎಳ್ಕೊತಾ ಇರುತ್ತೆ. ನೋಡಿ ಈ ಥರ ಜರಿ ಇರುತ್ತಲ್ವ, ಅದರ ಹಾನಾಗಿ ಕಟ್ಟಿದಾಗ ಎಳ್ಕೊಳ್ಳುತ್ತೆ. ಆವಾಗ ಡಿಸೈನ್ ಫುಲ್ ಹಾಳಾಗುತ್ತೆ, ಸೀರೆನೂ ಹಾಳಾಗುತ್ತೆ. ಹಂಗಾಗಿ 1 ಇಂಚ್ ಗ್ಯಾಪ್ ಇರೋ ಥರ ಮಾಡ್ಕೊಳ್ಳಿ ಎಲ್ಲರೂ ಅಷ್ಟೇ. ನೋಡಿ ಫೈನಲಿ ನಾನು ಎಲ್ಲ ಕುಚ್ಚನ್ನ ಕಟ್ಟಿ ಟ್ರಿಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.